ಜಾತಿ ತಾರತಮ್ಯದ ವಿರುದ್ಧ ಕ್ರಾಂತಿಕಾರಿ ಹೋರಾಟ ಮಾಡಿದ್ದ ಫುಲೆ ದಂಪತಿ ಕುರಿತ ಚಿತ್ರದಿಂದ ಯಾರಿಗೆ ಸಮಸ್ಯೆಯಾಗಿದೆ? ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಘೋರ ಜಾತಿ ತಾರತಮ್ಯ ನಡ್ಕೊಂಡು ಬಂದಿದೆ ಅನ್ನೋದು ಸುಳ್ಳ? ಆ ಭೀಕರ ತಾರತಮ್ಯ ಅನ್ಯಾಯ ನಡೆದಿದ್ದು ಹೌದು ಅಂತಾದ್ರೆ ಅದನ್ನ ತೋರಿಸೋದು ಯಾಕೆ ಸಮಸ್ಯೆ ಆಗಿದೆ? ದಲಿತರನ್ನ ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸಿಕೊಂಡಿದ್ದನ್ನ ನೆನಪಿಸಿದ್ರೆ ಸಂಕಟ ಆಗೋದು ಯಾರಿಗೆ? ಮಾರ್ಚ್ 24ರಂದು ಬಿಡುಗಡೆಯಾದ ಫುಲೆ ಚಿತ್ರದ ಟ್ರೈಲರ್ ಭಾರತದ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಜಾತಿ ತಾರತಮ್ಯದ ವಿರುದ್ಧದ ಮಹಾನ್ ಹೋರಾಟಗಾರರಾದ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಸಾಹಸಮಯ ಜೀವನ ಆಧಾರಿತ ಈ ಸಿನಿಮಾ ಏಪ್ರಿಲ್ 11ರಂದು ಬಿಡುಗಡೆ ಆಗಬೇಕಿತ್ತು. ಆದರೆ ಇದೀಗ ಚಿತ್ರದ ಬಿಡುಗಡೆ ಏಪ್ರಿಲ್ 25ಕ್ಕೆ ಮುಂದೂಡಿಕೆಯಾಗಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಕೆಲವು ಹಿಂದೂ ಸಂಪ್ರದಾಯವಾದಿ ಸಂಘಟನೆಗಳ ತೀವ್ರ ಆಕ್ಷೇಪ. ಅಖಿಲ ಭಾರತೀಯ ಬ್ರಾಹ್ಮಣ ಸಮಾಜ ಮತ್ತು ಪರಶುರಾಮ ಆರ್ಥಿಕ ಅಭಿವೃದ್ಧಿ ಮಂಡಳಿಗಳು ಈ ಚಿತ್ರ ಬ್ರಾಹ್ಮಣ ಸಮುದಾಯವನ್ನ ಅವಹೇಳನ ಮಾಡುತ್ತೆ ಮತ್ತು ಸಮಾಜದಲ್ಲಿ ಜಾತಿ ಉದ್ವಿಗ್ನತೆ ಸೃಷ್ಟಿ ಮಾಡಬಹುದು ಅನ್ನೋ ಕಾರಣ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ವು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂದ್ರೆ ಸಿಬಿಎಫ್ಸಿ ಚಿತ್ರದ ಹಲವಾರು ಪ್ರಮುಖ ದೃಶ್ಯಗಳಿಗೆ ಕತ್ತರಿ ಹಾಕಿದ್ದು ಚಿತ್ರ ನಿರ್ದೇಶಕರಿಗೆ ಆಘಾತ ನೀಡಿದೆ. ಈ ಎಲ್ಲ ಬದಲಾವಣೆಗಳು ಚಿತ್ರದ ಮೂಲ ತಿರುಳನ್ನೇ ಕಳೆದು ಹಾಕಿವೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ. ಉದಾಹರಣೆಗೆ ಪೇಶ್ವೆಗಳ ಕಾಲದಲ್ಲಿ ತಾವು ನಡೆದ ದಾರಿಯನ್ನ ಸ್ವಚ್ಛಗೊಳಿಸೋಕೆ ಶೂದ್ರರು ಪೊರಕೆ ಕಟ್ಕೊಂಡು ನಡಿಬೇಕಾಗಿತ್ತು. ಚಿತ್ರದಲ್ಲಿದ್ದ ಆ ದೃಶ್ಯವನ್ನ ತೆಗೆದುಹಾಕಲಾಗಿದೆ. ಬದಲಿಗೆ ಸಾವಿತ್ರಿಬಾಯಿ ಫುಲೆ ಸಗಣಿ ಎಸೆಯುವ ದೃಶ್ಯ ಸೇರಿಸಲಾಗಿದೆ. ಜಾತಿ ಹೆಸರಲ್ಲಿ ನಡೆದ ತಾರತಮ್ಯದ ದೃಶ್ಯವನ್ನ ಬೇರೆಯೇ ದೃಶ್ಯ ಹಾಕಿ ಬದಲಾಯಿಸಲಾಗಿದೆ. ಯಾರಿಗೂ ಯಾವುದೇ ಸಂಶಯವಿಲ್ಲದ ಘಟನೆಗಳನ್ನ, ಐತಿಹಾಸಿಕ ಪುರಾವೆಗಳಿರುವ ವಿಷಯಗಳನ್ನ ತೋರಿಸೋದು ಯಾರಿಗೆ ಸಮಸ್ಯೆ ಆಗ್ತಿದೆ? ತಮ್ಮ ಪೂರ್ವಜರು ಮಾಡಿದ ಕೃತ್ಯಗಳನ್ನ ನೋಡೋಕೆ ಯಾರಿಗೆ ಸಾಧ್ಯವಾಗ್ತಿಲ್ಲ? ಈ ದೇಶದಲ್ಲಿ ಅಸ್ಪೃಶ್ಯತೆ ಇದ್ದಿದ್ದು ಈಗಲೂ ಇರೋದು ಸುಳ್ಳ? ದಲಿತರನ್ನ ಪ್ರಾಣಿಗಳಿಗಿಂತಲೂ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗ್ತಿತ್ತು. ಈಗಲೂ ದೇಶದ ಹಲವೆಡೆ ಆ ಅನಿಷ್ಟ ಪದ್ಧತಿ ಇದೆ ಅನ್ನೋದು ಸುಳ್ಳ? ತಾವು ನೀರು ಕುಡಿಯುವ ಸ್ಥಳದಲ್ಲಿ ದಲಿತರ ನೆರಳು ಕಾಣದಂತೆ ಅವರನ್ನ ದೂರವಿಡಲಾಗ್ತಿತ್ತು ಅನ್ನೋದು ಸುಳ್ಳ? ಇನ್ನು ಡೈಲಾಗ್ಗಳ ವಿಷಯದಲ್ಲೂ ಚಿತ್ರದಲ್ಲಿ ಬಹಳ ಕಡೆ ಕತ್ತರಿ ಹಾಕಲಾಗಿದೆ. ಚಿತ್ರದಲ್ಲಿದ್ದ ಪರಿಣಾಮಕಾರಿ ಡೈಲಾಗ್ಗಳನ್ನ ತಿಳಿಗೊಳಿಸಲಾಗಿದೆ. ಮಾಂಗ್ ಮತ್ತು ಮಹಾರ್ ಎಂಬ ಸ್ಪಷ್ಟ ಜಾತಿ ಗುರುತುಗಳನ್ನ ತೆಗೆದು ಚಿಕ್ಕ ಚಿಕ್ಕ ಜನಾಂಗ ಎಂಬ ಪದಗಳಿಂದ ಮರೆಮಾಡಲಾಗಿದೆ. ಅಷ್ಟೇ ಅಲ್ಲ, 3000 ವರ್ಷಕ್ಕೂ ಹೆಚ್ಚು ಇತಿಹಾಸವಿರುವ ಭಾರತದ ಕರಾಳ ಜಾತಿ ವ್ಯವಸ್ಥೆಯನ್ನ ತುಂಬಾ ವರ್ಷಗಳ ಹಿಂದಿನಿಂದ ಇದೆ ಅಂತ ಹೇಳುವ ಮೂಲಕ ಬ್ರಿಟಿಷರ ಕಾಲದಲ್ಲಿ ಅದು ಪ್ರಾರಂಭವಾಗಿದ್ದು ಅನ್ನುವಂತೆ ತೋರಿಸುವ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಿದೆ. ಸಬ್ಟೈಟಲ್ಸ್ ನಲ್ಲಿ ಜಾತಿ ಪದವನ್ನ ವರ್ಣ ಅಂತ ಬದಲಾಯಿಸಲಾಗಿದೆ. ಜನ್ಮದಿಂದ ಅಂಟಿಕೊಳ್ಳುವ ಜಾತಿಯನ್ನ ವ್ಯಕ್ತಿಯ ವೃತ್ತಿಯ ಕೆಲಸದ ಜೊತೆ ಸೇರಿಸುವ ಬ್ರಾಹ್ಮಣ್ಯ ಚಿಂತನೆಯ ಭಾಗ ಇದು. ಸತ್ಯವನ್ನ ಎಷ್ಟೇ ತಿರ್ಚಿದ್ರೂ ಜಾತಿ ವ್ಯವಸ್ಥೆ ಜನ್ಮಾಧಾರಿತವೇ ಹೊರತು ಕೆಲಸಾಧಾರಿತವಲ್ಲ ಅನ್ನೋ ಸತ್ಯ ಬದಲಾಗೋದಿಲ್ಲ. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದವರ ಕುರಿತ ಚಿತ್ರದಲ್ಲಿ ಜಾತಿ ವ್ಯವಸ್ಥೆಯ ಕ್ರೂರತೆಯನ್ನ ತೋರಿಸೋಕೆ ಬಿಡದೇ ಇದ್ರೆ ಈ ಚಿತ್ರ ಮತ್ತೆ ಏನನ್ನ ಪ್ರತಿನಿಧಿಸುತ್ತೆ? ಜಾತಿಯೇ ಶೋಷಣೆಗೆ ಕಾರಣ ಅಂತ ಅರಿತು ಅದರ ವಿರುದ್ಧ ಹೋರಾಡಿದವರ ಜೀವನವನ್ನ ತೋರಿಸುವ ಸಿನಿಮಾ ಜಾತಿ ವ್ಯವಸ್ಥೆಯನ್ನ, ಜಾತಿ ತಾರತಮ್ಯದ ಕರಾಳ ಇತಿಹಾಸವನ್ನ ತೋರಿಸದೆ ಹೋದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಯಾವುದೂ ಇಲ್ಲ. ದಶಕಗಳ ಹಿಂದೆ ಯಾವ ಘೋರ ಅನ್ಯಾಯದ ವಿರುದ್ಧ ಫುಲೆ ದಂಪತಿ ಹೋರಾಟ ನಡೆಸಿದ್ರೋ ಇವತ್ತು ಅವರ ಜೀವನವನ್ನ, ಅವರ ಆ ಹೋರಾಟವನ್ನ ತೋರಿಸುವ ಸಿನಿಮಾ ಅದೇ ಬ್ರಾಹ್ಮಣ್ಯದ ಅಸಹನೆಯನ್ನ ಎದುರಿಸಬೇಕಾಗಿದೆ. ವಿಶ್ಲೇಷಕರ ಪ್ರಕಾರ ಈ ಸಿನಿಮಾ ಮೇಲೆ ನಡೆದಿರುವ ದಾಳಿ ಫುಲೆ ದಂಪತಿಯ ಆದರ್ಶಗಳನ್ನೇ ತಿರಸ್ಕರಿಸುವ ಪ್ರಯತ್ನವಾಗಿದೆ. ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಧೈರ್ಯದಿಂದ ನಿಂತಿದ್ರು. ಸಮಾಜದಲ್ಲಿದ್ದ ಜಾತಿ ತಾರತಮ್ಯದ ಕತ್ತಲೆಯನ್ನ ನೀಗಿಸಿ ಬೆಳಕು ಹರಿಸಲು ಫುಲೆ ದಂಪತಿ ಕ್ರಾಂತಿಕಾರಿ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ಅವರ ಜೀವನ ಚಿತ್ರಣ ತೋರಿಸುವಾಗ ಅದೇ ಹಳೆಯ ತಾರತಮ್ಯಕ್ಕೆ, ಅಸಹನೆಗೆ ಈ ಚಿತ್ರ ಗುರಿಯಾಗ್ತಿದೆ. ಅವರ ಚಿತ್ರಕ್ಕೆ ಸರ್ಟಿಫಿಕೇಟ್ ನೀಡಬೇಕಾದ ಮಂಡಳಿಯು ಇದೇ ಬ್ರಾಹ್ಮಣ್ಯ ಮನಸ್ಥಿತಿಯವರಿಂದ ತುಂಬಿದೆ. ಫುಲೆ ಚಿತ್ರ ಬಿಡುಗಡೆ ವಿಳಂಬ ಆಗಿದ್ದು ಅದರ ಪ್ರಮುಖ ಅಂಶಗಳನ್ನು ಕತ್ತರಿಸೋದು ತಾತ್ವಿಕತೆಯ ಸಾವಿಗೆ ಕಾರಣವಾಗ್ತಿದೆ ಅನ್ನೋ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬಂದಿದೆ. ಜಾತಿ ತಾರತಮ್ಯದ ವಿರುದ್ಧದ ಮಹಾನ್ ಹೋರಾಟಗಾರರ ಕುರಿತ ಚಿತ್ರವನ್ನೇ ಜಾತಿ ಸಹಿಷ್ಣುತೆಯ ಹೆಸರಲ್ಲಿ ತಡೆಯೋದು ಇತಿಹಾಸದ ಮೇಲಿನ ಹೊಸ ಯುದ್ಧವೇ ಅಂತ ಕೇಳುವಂತಾಗಿದೆ. ದಲಿತರಿಗೆ ನಮ್ಮ ಸರ್ಕಾರ ಭಾರೀ ಪ್ರಾತಿನಿಧ್ಯ ಕೊಟ್ಟಿದೆ ಅಂತ ಹೇಳ್ಕೊಳ್ಳುವ ಮೋದಿ ಸರ್ಕಾರ ಯಾಕೆ ಈ ಬಗ್ಗೆ ಮಾತಾಡ್ತಿಲ್ಲ? ಫುಲೆ ದಂಪತಿ ಮಾಡಿರುವ ಕ್ರಾಂತಿಕಾರಿ ಕೆಲಸವನ್ನ ಈ ಪೀಳಿಗೆ ನೋಡಬೇಕು ಅಂತ ಮೋದಿ ಸರ್ಕಾರಕ್ಕೆ ಅನಿಸ್ತಿಲ್ವಾ? ಅಥವಾ ಫುಲೆಯಂತಹ ಕ್ರಾಂತಿಕಾರಿಗಳನ್ನ ಕೇವಲ ಪ್ರತಿಮೆಗೆ ಸೀಮಿತ ಮಾಡಿ ಅವರ ಮೌಲ್ಯಗಳನ್ನ ಸಮಾಧಿ ಮಾಡೋದೇ ಅದರ ರಾಜಕೀಯನ? ತನ್ನದು ದಲಿತರ ಪರ ಸರ್ಕಾರ ಅಂತ ಹೇಳುವ ಮೋದಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಫುಲೆ ಚಿತ್ರಕ್ಕೆ ಎದುರಾಗಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಬೇಕಾಗಿದೆ. ಈ ಸಿನಿಮಾ ಯಾವುದೇ ಕಟ್ಟಿಲ್ಲದೆ ಬಿಡುಗಡೆಯಾಗುವಂತೆ ನೋಡ್ಕೊಳ್ಬೇಕಾಗಿದೆ. ಇಲ್ಲದೇ ಇದ್ರೆ ಮೋದಿಜಿ ಮಾಡುವ ಭಾಷಣಗಳಿಗೂ ಅವರ ಸರ್ಕಾರದ ಕಾರ್ಯವೈಖರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.